ರಾಜ್ಯವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ 3 ದಿನಗಳ ಆಶಾ ಕಾರ್ಯಕರ್ತರ ಅಹೋರಾತ್ರಿ ಧರಣಿ 12, 13, 14 ಆಗಸ್ಟ್ 2025. ನನ್ನ ಹೆಸರು ಗುರುಷ ಅಂತ. ನಾನು ಚಿತ್ರದುರ್ಗ ಜಿಲ್ಲಾ ಆಶಾ ಸಂಯುಕ್ತ ಕಾರ್ಯಕರ್ತೆಯರ ಸಂಘದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿನ್ನೆಯಿಂದ ಇವತ್ತು 2ನೇ ದಿನದ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಇದು ಒಂದು ಅಹೋರಾತ್ರಿ ಮುಷ್ಕರ ಆಗಿದೆ. ನಾವಿಲ್ಲಿ ಏನಪ್ಪ ಬೇಡಿಕೆ ಸರ್ಕಾರಕ್ಕೆ ಇಟ್ಟಿದ್ದೀವಿ ಅಂತಂದ್ರೆ, ನಮಗೆ ಜನವರಿ ತಿಂಗಳಲ್ಲಿ ಘೋಷಿಸಿದಂತ 10,000 ಪ್ರೋತ್ಸಾಹಧನ ನಿಮಗೆ ಕೊಡ್ತೀವಿ, ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿ ನಮ್ಮ ಹೋರಾಟನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಮ್ಮನ್ನ ಮನೆಗೆ ವಾಪಸ್ ಕಳಿಸಿದ್ರು. ಆದ್ರೆ ನಮಗೆ ಈಗ ಕಳೆದ 8 ತಿಂಗಳಿಂದನೂ ನಮಗೆ ಕೊಡ್ತೀವಿ ಅಂತಾನೆ ಹೇಳ್ತಾನೆ ನಮಗೆ ತುಂಬಾ ಮೋಸ ಮಾಡ್ತಿದೆ ರಾಜ್ಯ ಸರ್ಕಾರ. ನಾವ್ ಯಾವಾಗ ಪ್ರೋತ್ಸಾಹಧನ 10,000 ಕೊಡ್ಬೇಕಂತ ಕೇಳಿದಾಗಿಂದ ನಮ್ಮ ಆಶಾ ಕಾರ್ಯಕರ್ತರಿಗೆ ತುಂಬಾ ಆತಂಕ ಸೃಷ್ಟಿಸಿದ್ದಾರೆ ರಾಜ್ಯ ಸರ್ಕಾರದವರು. ಜನಸಂಖ್ಯೆಯನ್ನ ತರ್ಕಬದ್ಧವಾಗಿ ನಾವು ಮಾಡ್ತಾ ಇದೀವಿ, ಅದಕ್ಕೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾರೆ. ಈಗ ಎಷ್ಟು ಜನ ಆಶಾ ಕಾರ್ಯಕರ್ತರಿದ್ದಾರೋ ಅದರಲ್ಲಿ ಇನ್ನು ಕಡಿಮೆ ಜನ ಆಶಾ ಸಂಖ್ಯೆಯನ್ನ ಸ್ವಲ್ಪ ತೆಗಿಬೇಕು ಅಂತ ಹೇಳಿ ಅವರು ಸರ್ಕಾರ ಹುನ್ನಾರ ಮಾಡಿದೆ. ಇದಕ್ಕೆ ನಮ್ಮ ಸಂಘದವರು ಮತ್ತೆ ನಾವು ಯಾವ ಆಶಾ ಕಾರ್ಯಕರ್ತರನ್ನು ಒಪ್ಪೋದಿಲ್ಲ. ನಮ್ಮ ರಾಜ್ಯ ಕಮಿಟಿಯಿಂದ ನಾವು ಈ 3 ದಿನಗಳ ಜಿಲ್ಲಾದ್ಯಂತ ನಡೆಯುತ್ತಿರುವ ಈ ಒಂದು ಅಹೋರಾತ್ರಿ ಮುಷ್ಕರಕ್ಕೆ ನಾವೆಲ್ಲರೂ ಕೈ ಜೋಡಿಸಿದೀವಿ. ತುಂಬಾ ಯಶಸ್ವಿಯಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಈ ಒಂದು ಮುಷ್ಕರ ನಡೀತಾ ಇದೆ. ಈ ಮುಷ್ಕರ ನೋಡಿ ಆದ್ರೂ ನಿಮಗೆ ನಮ್ಮ ಆಶಾ ಕಾರ್ಯಕರ್ತರ ಕಷ್ಟ ನೀವು ನೋಡ್ಬೇಕು ಸರ್ಕಾರದವರು. ನಮಗೂನು ಹೊಟ್ಟೆ ಐತೆ, ಮಕ್ಕಳಿದ್ದಾರೆ, ಗಂಡ ಐತೆ, ಸಂಸಾರ ಎಲ್ಲರೂ ಇದ್ದಾರೆ. ನಮಗೂ ಒಂದು 10,000 ಕೊಡೋದಕ್ಕೆ ನಿಮಗೆ ಮನಸ್ಸಿಲ್ವಾ? ನೋಡ್ರಿ, ನೀವು ಯೋಚನೆ ಮಾಡ್ರಿ. ನಮಗೆ 10,000 ಕೊಡ್ಬೇಕು ಮತ್ತೆ ಈ ಆತಂಕ ಸೃಷ್ಟಿಸಿದಿರಲ್ಲ, ನೀವು ಯಾವುದೇ ಕಾರಣಕ್ಕೂ ಯಾವ ಒಂದು ಆಶಾನು ತೆಗಿಯೋಕೆ ನಾವಂತೂ ಬಿಡೋದಿಲ್ಲ ನಮ್ಮ ಸಂಘದಿಂದ. ಇದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಈ ಒಂದು ಹೋರಾಟ ನಾವು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆಯ ಆಶಾ ಕಾರ್ಯಕರ್ತರ ಅಧ್ಯಕ್ಷರು ನಾವು AUTUC ಸಂಘದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಈಗ ನಾವು ಕಳೆದ 16 ವರ್ಷಗಳಿಂದ ಆಶಾ ಕಾರ್ಯಕರ್ತೆಗೆ ವರ್ಕ್ ಮಾಡ್ತಿದೀವಿ. ನಾವು ಈ ಬೇಡಿಕೆಗಳು ನಮ್ಗೆ ಈಡೇರ್ತಾನೆ ಇಲ್ಲ ಸರ್ಕಾರದಿಂದ. ನಾವು ಈ ಸಲ ಒಂದು ಬೇಡಿಕೆ ಇಟ್ಟಿರೋದೇ ಅಂದ್ರೆ ತರ್ಕಬದ್ಧ ಅನ್ನೋ ಮಾತು ಫಸ್ಟ್ ನಮಗೆ ತೆಗಿಬೇಕಾದ್. ನಾವು ಫಸ್ಟ್ ತರ್ಕಬದ್ಧ ತಂದ್ಬಿಟ್ಟು ನಮ್ಮೆಲ್ಲರಿಗೂ ಆತಂಕ ಸೃಷ್ಟಿಯಾಗಿದೆ. ಇದನ್ನ ಹುನ್ನಾರನ ಸರ್ಕಾರ ಮಾಡಕ್ಕೆ ಇದನ್ನ ಕೈ ಬಿಡ್ಬೇಕು. ಮತ್ತೆ 10,000 ಏನ್ ನಮಗೆ ನಿಗದಿ ಮಾಡಿದ್ದ ಸಿದ್ದರಾಮಯ್ಯ ಸರ್ಕಾರ ನಮಗೆ ಕೊಟ್ಟೆ ಕೊಡ್ಬೇಕು. ಅದನ್ನ ನಾವು ಅದನ್ನ ಕೇಳೋದಿಲ್ಲ. ಮಾಡ್ಲಿಲ್ಲ ಅಂದ್ರೆ ಮಾಡ್ಬೇಕಂತ ಹೇಳಿ ನಾವು ಕೇಳ್ತಿದ್ವಿ. ಮತ್ತೆ 60 ವರ್ಷ ಮೇಲ್ಪಟ್ಟವರಿಗೆ ನಮ್ಗೇನು 5 ಲಕ್ಷ ರೂಪಾಯಿ ಇಡೀಗಂಟು ಕೊಡ್ಬೇಕು ಮನೆಗೆ ಹೋಗ್ಬೇಕಾರ ಅಂತ ಹೇಳಿ ಅದನ್ನು ಕೇಳ್ತಾ ಇದೀವಿ. ಮತ್ತೆ ನಮ್ಗೆ ಬೇಕಷ್ಟು ವರ್ಕ್ಗಳಲ್ಲಿ ವರ್ಕ್ ಲೋಡ್ ಹೆಚ್ಚಾಗಿದ್ದಾವೆ. ನಮಗೆ ತುಂಬಾ ಕಿರುಕುಳಗಳಿದಾವೆ ಆಶಾ ಕಾರ್ಯಕರ್ತರಿಗೆ. ಇದನ್ನ ಕೈ ಬಿಡ್ಬೇಕು ಸರ್ಕಾರ. ತುಂಬಾ ಹುನ್ನಾರ ನಡೆಸ್ತೈತೆ. ಮನೆ ಕಳ್ಸ್ಬೇಕನ್ನೋ ಹುನ್ನಾರದಿಂದಲೇ ನಮ್ನ ಎಲ್ಲರಿಗೂ ತರ್ಕಬದ್ಧ ತಂದ್ರದೇ ಅದೇ ಕೆಲಸ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಸಕ್ ಆಗ್ತಿಲ್ಲ. ಇವತ್ತು ಮನೆಗಳಿಗೆ ಮಕ್ಳು ಮರೆ ನಾವು ಸರಿಯಾಗಿ ಊಟ ಸಹ ಮಾಡಕ್ ಆಗ್ತಿಲ್ಲ. ಒಳ್ಳೇದು 5,000ದಲ್ಲಿ ನಾವ್ ಏನೂ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ನ್ಯಾಯಯುತವಾದ ಬೇಡಿಕೆಗಳು ಇಟ್ಟಿದ್ವಿ. ನಮ್ಮಂದ ನ್ಯಾಯಯುತವಾದ ಬೇಡಿಕೆನ ಈಡೇರಿಸ್ಬೇಕಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜನಸಂಖ್ಯೆ ಹೆಚ್ಚಿಸಿ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ತೆಗೆಯಬಾರದು. ಅವೈಜ್ಞಾನಿಕ ಆಶಾ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕೈಬಿಡಿ. ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಿ. ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡುಗಂಟು ನೀಡಿ. 2025ರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಆಶಾ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಿ. ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ನಗರ ಆಶಾಗಳಿಗೆ ರೂ 2,000 ಗೌರವಧನ ಹೆಚ್ಚಿಸಬೇಕು ಇತ್ಯಾದಿ ಹಕ್ಕೊತ್ತಾಯಗಳು. ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಂಶಃ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ರೂ 10,000 ಗೌರವಧನ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಿ. 2025 ಮಾರ್ಚ್ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ರೂ 1,000 ಪ್ರೋತ್ಸಾಹಧನ ಹೆಚ್ಚಳ ಮಾಡಿದಂತೆಯೇ ಎಲ್ಲ ಆಶಾ ಕರ್ತೆಯರಿಗೂ ಸಹ ಹೆಚ್ಚಳ ಮಾಡಿ. ಕ್ಯಾಮರಾಮನ್ ರಾಜು ಜೊತೆ ವರದಿಗಾರರು ಪ್ರೇಮ್, ಸಿ ಟೌನ್ ನ್ಯೂಸ್.